ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 336 ಆದರೆ ವೇತನದ ಸಮಂಜಸ ದರವನ್ನು ಮಾರುಕಟ್ಟೆಯ ಚೌಕಾಸಿ ಮಾಡದೆ ಹೇಗೆ ನಿಗದಿ ಮಾಡುವುದು? ದವಸ ಧಾನ್ಯ ಅಥವಾ ಹಂದಿಗಳು ಅಥವಾ ಹಡಗುಗಳು ಅಥವಾ ವರ್ಣಚಿತ್ರಗಳು ಇತ್ಯಾದಿಗಳನ್ನು ಹೇಗೆ ನಿಗದಿಪಡಿಸಬಹುದು? ಮತ್ತು ಒಂದು ಪ್ರಕರಣದಲ್ಲಿ ನಿಯಂತ್ರಣವನ್ನು ಕ್ರಮಪಡಿಸಲಾಗುವುದಿಲ್ಲ. ಉತ್ಪಾದನಾ ರಭಸದ ಅಂದರೆ ಪ್ರೊಡಕ್ಟಿವ್ ಫೋರ್ಸ್ ಆರ್ಥಿಕ ಹೊಂದಾಣಿಕೆ ಅಥವಾ ಸಮೀಕರಣದ ಅತ್ಯಂತ ಪರಿಣಾಮಕಾರಿ ಉತ್ತೇಜನ ಪರಸ್ಪರ ಪ್ರಭಾವ ಹತೋಟಿಗೆ ಬರುವುದೇ? ಸರಕುಗಳ ಖರೀದಿದಾರರಿಗಿಂತ ಕಾರ್ಮಿಕ ಖರೀದಿದಾರರು ಅವರು ಪಾವತಿಸಲು ಒತ್ತಾಯಿಸಲ್ಪಟ್ಟ ಮುಕ್ತ ಮಾರುಕಟ್ಟೆಗಿಂತ ಹೆಚ್ಚಿನ ಬೆಲೆಯನ್ನು ಏಕೆ ಪಾವತಿಸಬೇಕು? ಜಗತ್ತು ಇಷ್ಟು ಶ್ರೀಮಂತವಾಗಿರುವಾಗ ದುಡಿಯುವವರು ಮಿತವ್ಯಯದ ಕೂಲಿಗೆ ಏಕೆ ತೃಪ್ತರಾಗಬೇಕು? ಜಗತ್ತು ಇಷ್ಟು ಔದಾರ್ಯದಿಂದ ಕೂಡಿರುವಾಗ ಅವರೇಕೆ ಜೀವಮಾನವಿಡೀ ದುಡಿದು ತಣಿಯಬೇಕು? ಅವರು ಉನ್ನತ ಪ್ರವೃತ್ತಿಯನ್ನು ಮತ್ತು ಉತ್ತಮವಾದ ಅಭಿರುಚಿಗಳನ್ನು ಸಂತೋಷಿಸಲು ಏಕೆ ಬಯಸಬಾರದು? ಇತರರು ಗುಡಿಸಲಿನಲ್ಲೇ ಹೆಚ್ಚು ಆನಂದದಾಯಕವೆಂದು ಕಂಡುಕೊಂಡಾಗ ಅವರು ಚುಕ್ಕಾಣಿ ಪ್ರಭಾವದಲ್ಲಿ ಪ್ರಯಾಣಿಸಲು ಯಾಕೆ ಖಾಯಂ ಆಗಿ ತೃಪ್ತಿಪಟ್ಟುಕೊಳ್ಳಬೇಕು? ಅಥವಾ ಅವರು ತಮ್ಮ ಕಾಲದ ಕ್ಷೋಭೆಯು ಕಾರ್ಮಿಕರ ಅದೇ ಪ್ರಮಾಣದ ಸೌಕರ್ಯದಲ್ಲಿ ಬದುಕಲು ಕಷ್ಟವಾಗುತ್ತದೆ ಎಂಬ ಅಂಶದಿಂದ ಕಾಣುವುದಿಲ್ಲ. ಇದೂ ಸಹ ಸುಧಾರಿತ ಪ್ರಮಾಣದಲ್ಲಿ ಅವರ ಆಸೆಗಳನ್ನು ಹೆಚ್ಚಿಸುವ ಕಾರಣದಿಂದಾಗಿ ಬಹುಶಃ ಇನ್ನೂ ಹೆಚ್ಚಾಗಿ ಕಂಡುಬರುತ್ತದೆ. ಈ ಆರಾಮ ಬಯಕೆಯ ಪ್ರಮಾಣದ ಹೆಚ್ಚಳ ಮುಂದುವರಿಯಬೇಕು, ಯಾಕೆಂದರೆ ದುಡಿಯುವವನು ಮನುಷ್ಯನು ಅತೃಪ್ತ ಪ್ರಾಣಿ. ಒಂದಿಷ್ಟು ಹುಲ್ಲು, ಧಾನ್ಯ, ಒಂದಷ್ಟು ನೀರು, ಸ್ವಲ್ಪ ನೀರು ಸೇವಿಸಿ ತೃಪ್ತಿಗೊಳ್ಳಲು ಅವನೇನು ಹೋರಿಯಲ್ಲ ಎಂದು ಅವನ ಬಗ್ಗೆ ಹೇಳಬಹುದು. ಇದಕ್ಕೆ ವಿರುದ್ಧವಾಗಿ ಮನುಷ್ಯನು ಹೆಚ್ಚು ಪಡೆದುಕೊಳ್ಳುವುದಕ್ಕೆ ಹೆಚ್ಚು ಹಂಬಲಿಸುತ್ತಾನೆ. ಅವನು ಸಾಕಷ್ಟು ಆಹಾರ ಹೊಂದಿದಾಗ ನಂತರ ಅವನು ಇನ್ನೂ ಹೆಚ್ಚಿನ ರುಚಿಕರ ಆಹಾರ ಬಯಸುತ್ತಾನೆ. ಅವನೊಂದು ಮನೆಯನ್ನು ಪಡೆದಾಗ ಅವನು ಇನ್ನೂ ಹೆಚ್ಚು ಆರಾಮಕರವಾದದ್ದನ್ನು ಬಯಸುತ್ತಾನೆ. ಅವನ ಪ್ರಾಣಿಗಳ ಅವಶ್ಯಕತೆಯೂ ಪೂರೈಸಿದಾಗ ಅನಂತರ ಮಾನಸಿಕ ಮತ್ತು ಆತ್ಮಿಕ ಆಕಾಂಕ್ಷೆಗಳು ಉದ್ಭವಿಸುತ್ತವೆ. ಈ ಪ್ರಕ್ಷುಬ್ಧ ಅತೃಪ್ತಿಯು ಮಾನವನ ಸ್ವಭಾವವಾಗಿದೆ. ಆ ಉದಾತ್ತ ಸ್ವಭಾವವು ಅವನನ್ನು ಪ್ರಾಣಿಗಿಂತ ಅಳೆಯಲಾಗದಷ್ಟು ಎತ್ತರದಲ್ಲಿ ಬೆಳೆಸುತ್ತದೆ ಮತ್ತು ಅವನನ್ನು ನಿಜವಾಗಿಯೂ ದೇವರ ಹೋಲಿಕೆಯಲ್ಲಿ ರಚಿಸಲಾಗಿದೆ ಎಂದು ತೋರಿಸುತ್ತದೆ. ಇದೊಂದು ಸಮಸ್ತ ಚಲನಾ ಬೆಳವಣಿಗೆಯಾಗಿರುವುದರಿಂದ ಅದಕ್ಕಾಗಿ ಕಾದಾಡಬಾರದು. ಇದು ಸೇಂಟ್ ಪೀಟರ್ ಗುಮ್ಮಟವನ್ನು ಬೆಳೆಸಿದೆ ಮತ್ತು ಮಂದವಾದ ಸತ್ತ ಕ್ಯಾನ್ವಾಸ್ ಮಡೋನಾದ ದೇವದೂತನ ಮುಖವನ್ನು ಹೊಳೆಯುವಂತೆ ಮಾಡಿತು. ಇದು ಸೂರ್ಯನನ್ನು ಮತ್ತು ನಕ್ಷತ್ರಗಳನ್ನು ವಿಂಗಡಿಸಿದೆ. ಪುಟದ ನಂತರ ಪುಟವನ್ನು ತೆರೆಯುತ್ತದೆ. ಸೃಜನಶೀಲ ಬುದ್ಧಿವಂತಿಕೆಯ ಅದ್ಭುತ ಕೃತಿಗಳ ಪುಟ ಇದು ಅಟ್ಲಾಂಟಿಕ್ ಸಾಗರವನ್ನು ದೋಣಿಗೆ ಸಂಕುಚಿತಗೊಳಿಸಿ ನಮ್ಮ ಸಂದೇಶಗಳನ್ನು ದೂರದ ದೇಶಗಳಿಗೆ ಸಾಗಿಸಲು ಮಿಂಚನ್ನು ತರಬೇತಿಗೊಳಿಸಿದೆ. ಇದು ನಮ್ಮ ಆಧುನಿಕ ನಾಗರಿಕತೆಯ ಸಾಧ್ಯತೆಗಳನ್ನು ನಮಗೆ ತೆರೆಯುತ್ತದೆ. ನಾವು ಸಾಧಿಸಿರುವುದು ಚಿಕ್ಕದಾಗಿದೆ ಎಂದು ತೋರಿಸುತ್ತದೆ. ಮನುಷ್ಯರನ್ನು ಕೀಳಾಗಿಸುವುದರ ಮೂಲಕ ಮತ್ತು ಬಗ್ಗು ಬಡಿಯುವುದರ ಮೂಲಕ ಇದನ್ನು ನಿಗ್ರಹಿಸಲಾಗದು. ಆದ್ದರಿಂದ ಕಾರ್ಮಿಕರ ಮೇಲಿನ ಎಲ್ಲಾ ನಿರ್ಬಂಧಗಳನ್ನು ತೆಗೆದುಹಾಕಿದಾಗ ಮತ್ತು ಎಲ್ಲರಿಗೂ ಸಮಾನವಾದ ನಿಯಮಗಳಲ್ಲಿ ನೈಸರ್ಗಿಕ ಅವಕಾಶಗಳ ಪ್ರವೇಶವನ್ನು ಪಡೆದಾಗ ಯಾವ ವೇತನವನ್ನು ಗಳಿಸಬಹುದು ಎಂಬುದರ ಕೊರತೆಯಿದೆ. ಯಾವುದೇ ವೇತನದ ದರವನ್ನು ಅಥವಾ ಯಾವುದೇ ದರದ ವೇತನವನ್ನು ನಿಗದಿಪಡಿಸುವುದು ಅಸಾಧ್ಯ. ದುಡಿಯುವವನು ಹೆಚ್ಚಿನದನ್ನು ಪಡೆಯಲು ಶ್ರಮಿಸುವ ಕೆಲಸಗಾರರನ್ನು ತಡೆಯಬಹುದು. ಅವರ ಸ್ಥಿತಿಯನ್ನು ಸುಧಾರಿಸಲು ಹೋಗಿ ಅವರನ್ನು ಇನ್ನಷ್ಟು ಅತೃಪ್ತರನ್ನಾಗಿ ಮಾಡುವುದು ನಿಶ್ಚಿತ. ಅಥವಾ ನೀವು ಉದ್ಯೋಗದಾತರು ತಮ್ಮ ದುಡಿಯುವವರಿಗೆ ಪಾವತಿಸಲು ಒತ್ತಾಯಿಸುವುದಕ್ಕಿಂತ ಹೆಚ್ಚಿನ ಹಣವನ್ನು ಕೇಳಿದಾಗ ನೀವು ನ್ಯಾಯವನ್ನು ಕೇಳುತ್ತಿಲ್ಲ. ಅವರು ಕೆಲಸ ಮಾಡಲು ಇತರರು ಪಡೆಯುವುದಕ್ಕಿಂತ ಹೆಚ್ಚಿನದನ್ನು ನೀವು ದಾನವಾಗಿ ಕೇಳುತ್ತೀರಿ, ಏಕೆಂದರೆ ಶ್ರೀಮಂತ ಉದ್ಯೋಗದಾತನು ನೀಡುವ ಹೆಚ್ಚುವರಿಯ ವಾಸ್ತವದಲ್ಲಿ ವೇತನವಲ್ಲ, ಅದು ಮೂಲಭೂತ ಭಿಕ್ಷೆಯಾಗಿದೆ.